Hello dear students, welcome to Sankapa Learning and Solutions. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಸ್ಯಾಟ್ ಪೇಪರ್ ಫಿಸಿಕ್ಸ್ ನ ಮಾಡೆಲ್ ಪೇಪರ್ ನ ಸಾಲ್ವ್ ಮಾಡೋಣ. First question, the velocity of the car is 18 meter per second. The velocity in kilometer per hour. ಒಂದು ಕಾರಿನ ವೇಗ 18 ಮೀಟರ್ ಪರ್ ಸೆಕೆಂಡ್ ಆದಲ್ಲಿ ಕಿಲೋಮೀಟರ್ ಪರ್ ಅವರ್ ನಲ್ಲಿ ಕಾರಿನ ವೇಗ ಎಷ್ಟು ಅಂತ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಅಲ್ಲಿ ನಾವು 18 ಮೀಟರ್ ಪರ್ ಸೆಕೆಂಡ್ ನ ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡೋಣ. ಏಟೀನ್ ಮೀಟರ್ ಪರ್ ಸೆಕೆಂಡ್ ನ ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡಬೇಕು. 18 ಮೀಟರ್ ಪರ್ ಸೆಕೆಂಡ್. 1 ಕಿಲೋಮೀಟರ್ ಈಕ್ವಲ್ಸ್ ಟು 1000 ಮೀಟರ್. ಹಾಗಾದ್ರೆ 1 ಮೀಟರ್ ಅಂತ ಹೇಳಿದ್ರೆ 1 ಡಿವೈಡ್ ಬೈ 1000 ಕಿಲೋಮೀಟರ್ ಆಗಿದೆ. ಸೊ 1 ಅವರ್ ಅಂತ ಹೇಳಿದ್ರೆ 60 ಮಿನಿಟ್. 1 ಮಿನಿಟ್ ಅಂದ್ರೆ 60 ಸೆಕೆಂಡ್. 60 ಇಂಟು 60 ಈಕ್ವಲ್ಸ್ ಟು 3600 ಸೆಕೆಂಡ್. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. 18 1 ಮೀಟರ್ ಇರೋ ಪ್ಲೇಸ್ ಅಲ್ಲಿ ಕಿಲೋಮೀಟರ್ ಡಿವೈಡ್ ಬೈ 1000. 1 ಸೆಕೆಂಡ್ ಗೆ ಕನ್ವರ್ಟ್ ಮಾಡಿದ್ರೆ 1 ಸೆಕೆಂಡ್ ಈಕ್ವಲ್ಸ್ ಟು ಅವರ್ ಡಿವೈಡ್ ಬೈ 3600 ಸೆಕೆಂಡ್ ಅವರ್ ಆಗುತ್ತೆ. ಸೊ ಇಲ್ಲಿ ಡಿವೈಡ್ ಬೈ ಸೆಕೆಂಡ್ ಆಗಿರೋದ್ರಿಂದ ರೆಸಿಪ್ರೋಕಲ್ ಮಾಡ್ಕೊಳ್ತೀನಿ. ಅಂಶ ಛೇದಕ್ ಬರುತ್ತೆ, ಛೇದ ಅಂಶಕ್ ಬರುತ್ತೆ. ಅವಾಗ 3600 ಡಿವೈಡ್ ಬೈ ಅವರ್ ಆಯ್ತು. ಪ್ಲೀಸ್ 0 ಕ್ಯಾನ್ಸಲ್ ಆಯ್ತು. 18 ಡಿವೈಡ್ ಬೈ 10 ಅಂದ್ರೆ 1.8 ಇಂಟು 36 ಅಂತ ಹೇಳಿದ್ರೆ 64.8 ಕಿಲೋಮೀಟರ್ ಪರ್ ಅವರ್. ಸೊ 64.8 ಕಿಲೋಮೀಟರ್ ಪರ್ ಅವರ್ ರೈಟ್ ಆನ್ಸರ್ ಆಗುತ್ತೆ. ಹೋಗೋಣ. The next question, the amplitude of the sound wave determines its period, wavelength, frequency and the volume. ಒಂದು ಶಬ್ದ ತರಂಗದ ಪಾರದಿಂದ ನಿರ್ಧರಿಸಲ್ಪಡುವ ಅಂಶ ತರಂಗಾವಧಿ, ತರಂಗದ ದೂರ, ಆವೃತ್ತಿ ಮತ್ತು ಗಾತ್ರ ಯಾವನ್ನ ಡಿಟರ್ಮೈನ್ ಮಾಡತ್ತೆ ಅಂತ ಕೇಳ್ತಾ ಇದ್ದಾರೆ. ವಾಲ್ಯೂಮ್ ಅಂದ್ರೆ ಗಾತ್ರನ ಡಿಟರ್ಮೈನ್ ಮಾಡತ್ತೆ. ಆಂಪ್ಲಿಟ್ಯೂಡ್ ಜಾಸ್ತಿ ಆದಾಗ ವಾಲ್ಯೂಮ್ ಜಾಸ್ತಿ ಆಗತ್ತೆ, ಆಂಪ್ಲಿಟ್ಯೂಡ್ ಕಡಿಮೆ ಆದ್ರೆ ವಾಲ್ಯೂಮ್ ಕಡಿಮೆ ಆಗತ್ತೆ. ಸೊ ಆಂಪ್ಲಿಟ್ಯೂಡ್ ಆಫ್ ದ ಸೌಂಡ್ ವೇವ್ ಡಿಟರ್ಮೈನ್ಸ್ ವಾಲ್ಯೂಮ್ ಅಂದ್ರೆ ಗಾತ್ರ.
The natural tendency of the objects to resist the change in the state is ವಸ್ತುಗಳು ತಮ್ಮ ಸ್ಥಿತಿ ಬದಲಾವಣೆಗೆ ತೋರುವ ಸಹಜ ರೋಧ. ಒಂದು ವಸ್ತು ತನ್ನ ಸ್ಥಿತಿನ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಅದು ಇನರ್ಷಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಕ್ಸಾಂಪಲ್ ಯಾವುದೇ ಒಂದು ವಸ್ತು ಅದೇ ಸೇಮ್ ವೆಲಾಸಿಟಿಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಜಡತ್ವ ಹೊಂದಿದೆ ಅಂತ ಅರ್ಥ. ಅದು ರೆಸ್ಟ್ ಅಲ್ಲೇ ಇದೆ ಅಂತ ಹೇಳಿದ್ರೆ ರೆಸ್ಟ್ ಅಲ್ಲಿ ಇದೆ ಅಂದ್ರೆ ಅದು ಕೂಡ ಜಡತ್ವ ಹೊಂದಿರುತ್ತೆ. ಸೊ ಜಡತ್ವ ಇನರ್ಷಿಯಾ ರೈಟ್ ಆನ್ಸರ್ ಆಗುತ್ತೆ. The potential energy of an object with mass 2 kg at a height 5 meter is. ಈ ಕ್ವಶನ್ ಅಲ್ಲಿ 15 ಮೀಟರ್ ಎತ್ತರ ಮತ್ತು 2 kg ದ್ರವ್ಯ ರಾಶಿಯನ್ನು ಹೊಂದಿರುವ ವಸ್ತುವಿನ ಪ್ರಚನ ಶಕ್ತಿ ಎಷ್ಟು ಅಂತ ಕೇಳಿದ್ದಾರೆ. ಪ್ರಚನ ಶಕ್ತಿ ಕಂಡುಹಿಡಿಯುವ ಸೂತ್ರ P equals to m g into h. ಇಲ್ಲಿ m ಬೆಲೆ m ಅಂತ ಹೇಳಿದ್ರೆ ರಾಶಿ, g ಅಂದ್ರೆ ಮಾಸ್, g ಅಂತ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, h ಅಂತ ಹೇಳಿದ್ರೆ ಹೈಟ್ ಎತ್ತರ. ಅಲ್ಲಿ ಮಾಸ್ ಕೊಟ್ಟಿದ್ದಾರೆ, ಮಾಸ್ ಎಷ್ಟಿದೆ 2 kg ಇದೆ. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ 9.8, h ವ್ಯಾಲ್ಯೂ 15 ಇದೆ. 15 into 2 30, 30 into 9.8 ಅಂತ ಹೇಳಿದ್ರೆ 294 ಜೌಲ್ ಬರುತ್ತೆ. ಎಲ್ಲ ಸ್ಟೂಡೆಂಟ್ಸ್ ಗಳು ಕೂಡ ನೋಟ್ ಮಾಡ್ಕೊಳ್ಳಿ ಪ್ರಾಬ್ಲಮ್ಸ್ ವಿತ್ ಫಾರ್ಮುಲಾ. ನನ್ನ ಜೊತೆನೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. A particle moves 3 meter north, then 4 meter east, and finally 6 meter south from its initial point. Then its total displacement. ಒಂದು ಕಣವು ತನ್ನ ಆರಂಭಿಕ ಬಿಂದುವಿನಿಂದ ಉತ್ತರ ದಿಕ್ಕಿಗೆ 3 ಮೀಟರ್ ಚಲಿಸಿ, ನಂತರ ಪೂರ್ವಕ್ಕೆ 4 ಮೀಟರ್ ಚಲಿಸಿ, ಅಂತಿಮವಾಗಿ ದಕ್ಷಿಣಕ್ಕೆ 6 ಮೀಟರ್ ಚಲಿಸಿದರೆ ಅದರ ಒಟ್ಟು ಸ್ಥಾನ ಪಲ್ಲಟ ಕೇಳಿದ್ದಾರೆ. ಇದು ನಾವು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ತಗೊಳ್ಳೋಣ. ಮೊದಲು 3 ಮೀಟರ್ ನಾರ್ತಿಗೆ ಹೋಗಿದೆ, 3 ಮೀಟರ್ ನಾರ್ತಿಗೆ ಹೋಯ್ತು. ನೆಕ್ಸ್ಟ್ 4 ಮೀಟರ್ ಈಸ್ಟ್, 4 ಮೀಟರ್ ಈಸ್ಟಿಗೆ ಹೋಗಿದೆ. ಮತ್ತೆ 6 ಮೀಟರ್ ಸೌತಿಗೆ ಹೋಗಿದೆ ಅಂತ ಹೇಳಿದ್ದಾರೆ. 6 ಮೀಟರ್ ಸೌತಿಗೆ ಹೋಗಿದೆ. ಇದನ್ನ ಓ ಅಂತ ತಗೊಳ್ಳೋಣ. ಎ ಬಿ ಸಿ. ನಾವಿಲ್ಲಿ ಪೈಥಾಗರಸ್ ಥಿಯರಂ ಕೂಡ ಹಾಕೋಬಹುದು. ಇಲ್ಲಿ ಟ್ರಯಾಂಗಲ್ OEC ಕಾಣಿಸ್ತಾ ಇದೆ. ಸೊ ಏನ್ ಮಾಡ್ತೀವಿ, ಇದು 4 ಮೀಟರ್ಗೆ ಈಕ್ವಲ್ ಆಗಿದ್ಯಾ, ಇದು ಮತ್ತೆ 3 ಮೀಟರ್ಗೆ ಈಕ್ವಲ್ ಆಗಿರತ್ತೆ. ಸೊ OC ಸ್ಕ್ವೇರ್ ನಿಮ್ಗೆ ಸಿಗ್ಬೇಕಂತ ಹೇಳಿದ್ರೆ
OC square equals to OE square plus EC square. ಎಷ್ಟಾಗತ್ತೆ 4 square plus 3 square. 4 square ಅಂತ ಹೇಳಿದ್ರೆ 16 ಆಗತ್ತೆ, 3 square ಅಂದ್ರೆ 9 ಆಗತ್ತೆ. So 25 square root ತೆಗೆದ್ರೆ OC square 5 ಸಿಗತ್ತೆ, 5 meter. So 5 meter is the right answer. Next question, 1 hertz is equals to 1 hertz ಯಾವ್ದಕ್ಕೆ equal ಆಗಿದೆ ಅಂತ ಕೇಳ್ತಿದ್ದಾರೆ. 1 hertz ಅಂತ ಹೇಳಿದ್ರೆ 1 hertz ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಂಪನಗಳು ಆಗ್ಬೇಕು ಅಂತ ಹೇಳಿದ್ರೆ 1 ನಿಮಿಷಕ್ಕೆ 60 ಕಂಪನಗಳು ಆಗುತ್ತೆ. ಅಂದ್ರೆ ಒಂದು ಸೈಕಲ್ ಕಂಪ್ಲೀಟ್ ಆಗ್ಬೇಕು. ಒಂದು ಸೈಕಲ್ ಕಂಪ್ಲೀಟ್ ಆದ್ರೆ ಮಾತ್ರ 1 hertz ಆಗುತ್ತೆ. ಸೊ 1 ನಿಮಿಷಕ್ಕೆ 60 ಕಂಪನಗಳು, 60 vibrations per second. Next, the two persons pull a box in the same direction with 50 Newton and 25 Newton. If the net displacement of the box is 20 meter, then the work done is find out ಮಾಡೋಣ. ಬಟ್ ಅಲ್ಲಿ 50 Newton ಮತ್ತೆ 25 Newton ಎರಡು ಕೂಡ ಕೊಟ್ಟಿದ್ದಾರೆ ಫೋರ್ಸಸ್. ಸೊ ನಾವು ನೆಟ್ ಫೋರ್ಸಸ್ ನ ಫೈಂಡ್ ಮಾಡೋಣ. ನೆಟ್ ಫೋರ್ಸ್ ನ ಫೈಂಡ್ ಔಟ್ ಮಾಡಿದ್ರೆ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಸೊ ನೆಟ್ ಫೋರ್ಸ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, 50 Newton ಮತ್ತೆ 25 Newton ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 40 Newton ಬರುತ್ತೆ. ಸೊ ಅಲ್ಲಿ ವರ್ಕ್ ಡನ್ ಗೆ ಫಾರ್ಮುಲಾ ವರ್ಕ್ ಡನ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ನೆಟ್ ಫೋರ್ಸ್ ಎಷ್ಟು ಸಿಕ್ಕಿದೆ ನಮಗೆ, ನೆಟ್ ಫೋರ್ಸ್ 40 ಆಗಿದೆ, ಡಿಸ್ಪ್ಲೇಸ್ಮೆಂಟ್ 20, ಸೊ 800 joule. ಸೊ 800 joule ರೈಟ್ ಆನ್ಸರ್ ಆಗುತ್ತೆ. ಅಂದ್ರೆ ಇಬ್ರು ವ್ಯಕ್ತಿಗಳು ಒಂದು ಪೆಟ್ಟಿಗೆಯನ್ನು ಒಂದೇ ದಿಕ್ಕಿನಲ್ಲಿ 15 ನ್ಯೂಟನ್ ಮತ್ತು 25 ಬಲ ಉಪಯೋಗಿಸಿ ಎಳೆಯುತ್ತಾರೆ. ಪೆಟ್ಟಿಗೆಯು 20 ಮೀಟರ್ ಸ್ಥಳಾಂತರಗೊಂಡಿದೆ. 20 ಮೀಟರ್ ಸ್ಥಳಾಂತರಗೊಂಡಿದೆ ಅಂದ್ರೆ ಅಲ್ಲಿ ಕೆಲಸ ನಡೆದಿದೆ. ಸೊ 800 joule. According to Newton's third law of motion, the reaction acts on ನ್ಯೂಟನ್ನ ಚಲನೆಯ ಮೂರನೇ ನಿಯಮದ ಪ್ರಕಾರ ಕ್ರಿಯೆ ಮತ್ತು ಪ್ರಕ್ರಿಯೆಗಳು ಉಂಟಾಗುವುದು. ಕ್ರಿಯೆ ನ್ಯೂಟನ್ಸ್ ಥರ್ಡ್ ಲೈನ್ ಇರುತ್ತೆ, ಫಾರ್ ಎವ್ರಿ ಆಕ್ಷನ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಡಿಫ್ರೆಂಟ್ ಆಬ್ಜೆಕ್ಟ್ ತಗೊಳ್ತೀವಿ, ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಇದು ಒಂದೇ ದಿಕ್ಕಿನಲ್ಲಿ ಇರಲ್ಲ, ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ. ಡಿಫ್ರೆಂಟ್ objects in opposite direction, ವಿಭಿನ್ನ ವಸ್ತುಗಳ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಆಗುತ್ತೆ ಅಂತ ನ್ಯೂಟನ್ ಮೂರನೇ ನಿಯಮದ ಪ್ರಕಾರ ಕ್ರಿಯೆ ಮತ್ತು ಕ್ರಿಯೆಗಳು ಉಂಟಾಗುವುದು ಅಂತ ಹೇಳ್ಬೋದು. The average velocity of a particle moving in a straight line with the initial velocity u and the constant acceleration a in t second is. ಆರಂಭಿಕ ವೇಗ u ಮತ್ತು ಸ್ಥಿರ ವೇಗೋತ್ಕರ್ಷ a ನೊಂದಿಗೆ ಒಂದು ಕಣ ಒಂದು ಸರಳ ರೇಖೆಯಲ್ಲಿ t ಸೆಕೆಂಡ್ಗಳ ಕಾಲ ಚಲಿಸಿದರೆ ಅದರ ಸರಾಸರಿ ವೇಗನ ಕಂಡುಹಿಡಿಯೋಣ. ಸರಾಸರಿ ವೇಗಕ್ಕೆ ಫಾರ್ಮುಲಾ ಅಂದ್ರೆ ಅವರೇಜ್ ವೆಲಾಸಿಟಿಗೆ ಫಾರ್ಮುಲಾ displacement divided by time. ಡಿಸ್ಪ್ಲೇಸ್ಮೆಂಟ್ ಗೆ ಫಾರ್ಮುಲಾ ಇದೆ, ಇನ್ನು S equals to ut plus of 80 square. ಈಗ ನಾನು ಡಿಸ್ಪ್ಲೇಸ್ಮೆಂಟ್ ಫಾರ್ಮ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ. S equals to ut plus of 80 square.
ಟೈಮ್ ಅಂತ ಹೇಳಿದ್ರೆ ಟಿ. ಇಲ್ಲಿ ಏನ್ ಮಾಡ್ಬೋದು, ಇವೆರಡರಲ್ಲೂ ಕಾಮನ್ ಟಿ ಇದೆ, ಸೊ ಕಾಮನ್ ಹೊರಗಡೆ ತಗೊಂಡ್ರೆ ಯು ಪ್ಲಸ್ ಆಫ್ ಇಂಟು ಏಟಿ ಡಿವೈಡ್ ಬೈ ಟಿ ಕ್ಯಾನ್ಸಲ್ ಆಯ್ತು. ಸೊ ಆಫ್ ಪ್ಲಸ್ ಯು. ಸೊ ಆನ್ಸರ್ average velocity u plus at divided by 2. Okay, next question. The velocity of the sound in vacuum ಅಂದ್ರೆ ನಿರ್ವಾತದಲ್ಲಿ ಶಬ್ದದ ವೇಗ. ನಿರ್ವಾತದಲ್ಲಿ ಯಾವುದೇ ಒಂದು ಪಾರ್ಟಿಕಲ್ಸ್ ಇರೋದಿಲ್ಲ. ಪಾರ್ಟಿಕಲ್ಸ್ ಇಲ್ಲದೆ ಇರೋದ್ರಿಂದ ಅದ್ರ ವೇಗ ಏನಾಗತ್ತೆ ಅಂತ ಹೇಳಿದ್ರೆ 0 ಆಗತ್ತೆ. ಸೊ 0 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಕ್ವಶನ್. ದ ಟೆಂಪರೇಚರ್ ರೇಂಜ್ ಆಫ್ ಕ್ಲಿನಿಕಲ್ ಥರ್ಮೋಮೀಟರ್ ವೈದ್ಯಕೀಯ ತಾಪಮಾಪಕದ ತಾಪ ವ್ಯಾಪ್ತಿ ಎಷ್ಟಿರುತ್ತೆ ಅಂದ್ರೆ 35 ಡಿಗ್ರಿ ಸೆಲ್ಸಿಯಸ್ ಟು 42 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. The number of images formed when the angle between two plane mirror is 72 degrees. ಎರಡು ಸಮತಲ ದರ್ಪಣಗಳ ನಡುವಿನ ಕೋನ 72 ಡಿಗ್ರಿ ಇದ್ದಾಗುವ ಪ್ರತಿಬಿಂಬಗಳ ಸಂಖ್ಯೆ. ಈ ಪ್ರತಿಬಿಂಬಗಳನ್ನ ಕಂಡುಹಿಡಿಯಕ್ಕೆ ಫಾರ್ಮುಲಾ ಇದೆ, ಸೂತ್ರ ಇದೆ. ಅಪ್ಲೈ ಮಾಡೋಣ ಸೂತ್ರಕ್ಕೆ. ಸೊ ಈ ಪ್ರಾಬ್ಲಮ್ಸ್ ರಿಲೇಟೆಡ್ ಇರತ್ತೆ ನಿಮಗೆ. ಸೊ ಆನ್ಸರ್ ಯಾವುದು ಅಂತ ನೀವೇ ಕಾಮೆಂಟ್ ಮಾಡಿ. ಏನಕ್ಕಂದ್ರೆ ಈ ತರ ಕ್ವಶನ್ಸ್ ನ ಆಲ್ರೆಡಿ ಸಾಲ್ವ್ ಮಾಡಿರ್ತೀರಾ, ಫೆಮಿಲಿಯರ್ ಇರೋದ್ರಿಂದ ಆನ್ಸರ್ ಎಷ್ಟು ಅಂತ ಕಾಮೆಂಟ್ ಮಾಡಿ. n equals to 360 degree divided by theta minus 1. 360 degree, theta value 72 degree ಇದೆ. minus 1. So 72 ones are 72 5s are. So 5 minus 1 equals to 4. 4 ಬಂದಿದ್ಯಾ? So 4 is the right answer.